ನನಗೆ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಕನ್ನಡದ ಹೆಣ್ಣು ಮಗಳು, ಅದರಲ್ಲಿ ಎರಡನೇ ಪ್ರಶ್ನೆ ಇಲ್ಲ. ಆದರೆ ಮೇಡಮ್ ಅವರು ನಿನ್ನೆ ಹೇಳಿಕೆ ಕೊಡುವಾಗ BJP ರಾಜ್ಯಸಭಾ ಮೆಂಬರು ಥರ ಮಾತಾಡಿದ್ದಾರೆ. ಮೇಡಮ್ ಏನು ಅಂದರೆ, ಮೇಡಮ್ ಅವ್ರೇನು ಹೇಳಿದ್ದಾರೆ, ನಾವು ಹಿಂದುಳಿದವರಲ್ಲ, ನಾವು ಮುಂದುವರೆದವರು, ನಾವು ಮಾಹಿತಿ ಕೊಡಲ್ಲ ಅಂತ. ಮೇಡಮ್ ಇನ್ನೊಂದು ಮಾತು ಹೇಳಿದ್ದಾರೆ, ಹಿಂದುಳಿದ ವರ್ಗಗಳ ಆಯೋಗ ಮಾಡ್ತಿದೆ, ಆ ಕಾರಣಕ್ಕೆ ನಾನು ಮಾಹಿತಿ ಕೊಡಲ್ಲ ಅಂತ. ಮೇಡಮ್, ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನೋದು ಅದೊಂದು ಏಜೆನ್ಸಿ, ಮಾಹಿತಿ ಕಲೆ ಹಾಕೋಕ್ಕೆ. ಅದ್ರ ಹೆಸರು ನಾವು ಹಿಂಗಿಟ್ಟಿದ್ದೀವಿ ಅಲ್ವಾ. ಇನ್ನೊಂದು ಎರಡನೇ ವಿಚಾರ ಏನು ಅಂದರೆ, ನಾವು ಕರ್ನಾಟಕದ ಪ್ರತಿಯೊಬ್ಬ ನಾಗರಿಕನ ಡೇಟಾ ಕೇಳ್ತಿರೋದು. ನೀವು ಮುಂದುವರೆದಿದ್ದೀವಿ ಅಂತಲೇ ಕೊಡಿ, ಹಿಂದುಳಿದಿದ್ದೀರಾ ಅಂತಲೇ ಕೊಡಿ, ಓದಿದರೆ ಓದಿದ್ದೀವಿ ಅಂತ ಕೊಡಿ, ಓದಿಲ್ಲ ಅಂದರೆ ಓದಿಲ್ಲ ಅಂತ ಕೊಡಿ, ಮಾಹಿತಿ ಕೊಡಿ ಅಂದರೆ ನಾವು ಹಿಂದುಳಿದವರಲ್ಲ ಅಂತ ಹೇಳ್ತಾರೆ. ಮೇಡಮ್, ಇನ್ಫೋಸಿಸ್ ನಾರಾಯಣ ಮೂರ್ತಿಯಲ್ಲಿ SC ಇಂಜಿನಿಯರ್ಸು, ST ಇಂಜಿನಿಯರ್ಸು, OBC ಇಂಜಿನಿಯರ್ಸು ಇವರು ಕಷ್ಟಪಟ್ಟರೆ ಇನ್ಫೋಸಿಸ್ ಸಕ್ಸಸ್ ಆಗಿದ್ದು. ಮೇಡಮ್ ಅವ್ರು ಇಂಥ ಹೇಳಿಕೆ ಕೊಟ್ಟರೆ ಪಾಪ ಅವ್ರ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಲಕ್ಷಾಂತರ ಜನ ಎಂಪ್ಲಾಯೀಸ್ಗೆ ಏನು ಮೆಸೇಜ್ ಹೋಗುತ್ತೆ? ಮೇಡಮ್, ನಿಮ್ಮ ಬಗ್ಗೆ ನನಗೆ ಇವತ್ತು ವೈಯಕ್ತಿಕ ಇದಿದೆ. ಆದರೆ ನಿಮ್ಮಂಥ ಒಂದು ಇನ್ಫ್ಲೂಯೆನ್ಸರ್ಸು ಸಮಾಜದಲ್ಲಿ ತಾವು ಇಂಥ ಹೇಳಿಕೆ ಕೊಟ್ಟರೆ ಯುವ ಸಮುದಾಯದ ಮೇಲೆ ನಾಳೆ ನಮಗೆ ಪ್ರಾಪರಾಗಿ ಡೇಟಾ ಸಿಗಲಿಲ್ಲ ಅಂದರೆ ನಾವು ಹೇಗೆ ಮೇಡಮ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನ ಜಡ್ಜ್ ಮಾಡೋದು?